ಫ್ರೆಂಡ್ಸ್, ಇವತ್ತು ಟೊಮೊಟೊ ಗೊಜ್ಜು ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಟೊಮೊಟೊ ಗೊಜ್ಜು ಮಾಡೋ ವಿಧಾನ ಫಸ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿಡಿ. ನೋಡಿ ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿಡಿ, ಮತ್ತು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿಡಿ. ಚೆನ್ನಾಗಿ ಇದು ಮಾಡಿ, ಆಮೇಲೆ ಚೆನ್ನಾಗಿ ಕಾಯಿಸಿದ ನಂತರ ಕರಿಬೇವಿನ ಸೊಪ್ಪು ಹಾಕಿಡಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿಡಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ವಿ. ಮೆಣಸಿನ್ಕಾಯಿ ಆದ ನಂತರ ಮೆಣಸಿನ್ಕಾಯಿ ಹಾಕಿದ ನಂತರ ಮತ್ತೆ ಈರುಳ್ಳಿ ಹಾಕ್ಕೊಳ್ಳಿ. ಒಂದೆರಡು ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಮೆಣಸಿನ್ಕಾಯಿ ನಂತರ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಇಲ್ಲದ ನಂತರ ಬೆಳ್ಳುಳ್ಳಿ ಇಲ್ಲ, ಇನ್ನು ವೈಫ್ ಎಲ್ಲೋ ಇಟ್ಟೋಗಿದ್ರೆ ಸಿಗ್ತಾಯಿಲ್ಲ ಬೆಳ್ಳುಳ್ಳಿ ಇಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಬೆಳ್ಳುಳ್ಳಿ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಹೀಟ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಹೀಟ್ ಮಾಡಿ ಅದನ್ನು ಚೆನ್ನಾಗಿ ಕಾಯಿಸ್ಬೇಕು. ಈರುಳ್ಳಿ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಈ ಥರ ಕಪ್ಪು ಬರಬೇಕು, ಆ ಥರ ಕಾಯಿಸ್ಬೇಕು. ಈರುಳ್ಳಿ ಚೆನ್ನಾಗಿ ಕಾದ ನಂತರ ಮತ್ತೆ ಟೊಮೊಟೊ ಹಣ್ಣು ಹಾಕಬೇಕು. ಟೊಮೊಟೊ ಹಾಕಿ ಟೊಮೊಟೊನ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿ ಟೊಮೊಟೊ ಬೇಯ್ದ ನಂತರ ರುಚಿಗೆ ತಕ್ಕಂತೆ ಉಪ್ಪು ಹಾಕಬೇಕು. ಒಂದು ಸ್ವಲ್ಪ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಡಿಸರ್ವ್ ಮಾಡಬೇಕು. ಚೆನ್ನಾಗಿ ಹೀಟ್ ಮಾಡಿ ಅದನ್ನು ಚೆನ್ನಾಗಿ ಅದು ಎರಡು ಚೆನ್ನಾಗಿ ಹೀಟ್ ಮಾಡಬೇಕು. ಇದಕ್ಕೆ ಖಾರ ಸಂಬಾರ ಗರಂ ಮಸಾಲ ಹಾಕಬೇಕು. ಇದಕ್ಕೆ ಖಾರ ಸಂಬಾರ ಗರಂ ಮಸಾಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಮಗೆ ಅವಶ್ಯಕತೆ ಇಲ್ಲ, ಅದಕ್ಕೆ ಹಾಕೋಂತ ಇಲ್ಲ. ನೀವು ಬೇಕಾದ್ರೆ